ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ. ಫ್ರೆಂಡ್ಸ್, ನಾನಿವತ್ತು ಸ್ಟೆಪ್ ವಿತ್ ಲೇಯರ್ ಹೇರ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಕ್ಲೈಂಟ್ಗೆ ಲೆಂತ್ ಎಷ್ಟಿದೆಯೋ ಅಷ್ಟೇ ಬೇಕು, ಅದಕ್ಕಿಂತ ಶಾರ್ಟ್ ಆಗೋದು ಬೇಡ. ಅದೇ ಲೆಂತಲ್ಲಿ ಸ್ಟೆಪ್ ವಿತ್ ಲೇಯರ್ ಮಾಡ್ಕೊಡಕ್ಕಾಗುತ್ತಾ ಅಂತ ಬಂದಿದ್ರು. ಅವ್ರಿಗೆ ಸ್ಟೆಪ್ ವಿತ್ ಲೇಯರ್ ಅದೇ ಲೆಂತಲ್ಲೇ ಮಾಡ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾವು ಕಟಿಂಗ್ ಮಾಡಬೇಕಾದ್ರೆ ಮೊದಲು ನೀಟಾಗಿ ಕೂದಲನ್ನೆಲ್ಲ ಬಾಚ್ಕೊಂಡು ಸಿಕ್ಕ ತೆಗೆದುಕೊಂಡು ನಂತರ ಕೂದಲನ್ನ ನೀಟಾಗಿ ಬಾಚ್ಕೊಬೇಕು. ಬಾಚ್ಕೊಂಡಿದ್ದಾದ ನಂತರ ವಾಟರ್ ಸ್ಪ್ರೇಯಿಂದ ನೀಟಾಗಿ ಕೂದಲನ್ನೆಲ್ಲ ನೀಟಾಗಿ ನೆನೆಸ್ಕೊಂಡ್ಬಿಡ್ಬೇಕು. ನೆನೆಸ್ಕೊಂಡು ಮಧ್ಯ ಒಂದು ಸೆಂಟರ್ ಪಾರ್ಟಿಷನ್ ತೆಕ್ಕೊಂಡು ನೋಡಿ ಈ ರೀತಿ ತೆಕ್ಕೊಂತಾ ಇದ್ದೀನಿ. ನಾನು ಇವಾಗ ಸೆಂಟರ್ ಪಾರ್ಟಿಷನ್ ತಗೊಬೇಕಾಗುತ್ತೆ. ನಂತರ ಅದನ್ನ ಫುಲ್ ಕೆಳಗಡೆವರೆಗೂ ಸೆಂಟರ್ ಪಾರ್ಟಿಷನ್ ತಗೊಂತಾ ಇದ್ದೀನಿ. ತಗೊಂಡು ಮತ್ತೆ ಕೆಳಗಡೆ ಆ ಕಡೆ ಒಂದು ಸೆಕ್ಷನ್, ಈ ಕಡೆ ಒಂದು ಸೆಕ್ಷನ್, ಕೆಳಗಡೆ ಮಾತ್ರ ಸ್ವಲ್ಪ ಕೂದಲನ್ನ ತಗೊಂತೀನಿ. ನೋಡಿ ಈ ರೀತಿ ತಗೊಂತಾ ಇದ್ದೀನಿ. ಈ ರೀತಿ ತಗೊಂಡು ಉಳಿದಿರ್ತಕ್ಕಂಥ ಕೂದಲನ್ನ ಮೇಲ್ಗಡೆ ಕ್ಲಿಪ್ಪಿನ ಸಹಾಯದಿಂದ ಮೇಲೆ ಕಟ್ಕೊಂತಾ ಇದ್ದೀನಿ. ಈ ಕಡೆ ಕೂಡ ಸೇಮ್ ಹಾಗೇನೆ ನಾನು ಹೇರ್ಸ್ ಅನ್ನೆಲ್ಲಾನು ಮೇಲೆ ಎತ್ತಿ ಕಟ್ಕೊಂಡು ಕೆಳಗಡೆ ಉಳಿದಿರ್ತಕ್ಕಂಥ ಕೂದಲನ್ನ ಈಗ ಸ್ಟೆಪ್ ವಿತ್ ಲೇಯರ್ ಹಾಕೋದಕ್ಕೆ ಕಟ್ಟಿಂಗಿಗೆ ಇವಾಗ ರೆಡಿ ಇದೆ. ಅದು ಇವಾಗ ಸೆಕ್ಷನ್ ಇದರಲ್ಲಿ ಕೂಡ ಮತ್ತೆ 3 ಸೆಕ್ಷನ್ ತಗೊಂಡು ಕಟಿಂಗ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಈಗ 1 ಸೆಕ್ಷನ್ ತಗೊಂಡಿದ್ದೀನಿ ನಾನು. 1 ಸೆಕ್ಷನ್ ಅಲ್ಲಿ ನೋಡಿ ಹೇರ್ ಲೆಂತ್ ಅವ್ರಿಗೆ ಒಂದ್ಸಲ ಕೇಳ್ಕೊಂಡ್ಬಿಟ್ಟು ಎಷ್ಟು ನೋಡಿ ಇಷ್ಟು ಹೋಗುತ್ತೆ ಅಂತ ಹೇಳಿ ಅದರಲ್ಲಿ ನೋಡಿ ಕೆಳಗಡೆ ಲಾಸ್ಟ್ ಕೂದಲಿಂದ 1 ಇಂಚು ಮೇಲೆ ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ಮತ್ತೆ ಸೇಮ್ ಹಂಗೇನೇನೆ ಆ ಲೆಂತ್ ಅಲ್ಲಿ ನಾವು ಕಟ್ ಮಾಡಿರ್ತೀವಲ್ಲ ಆ ಕೂದಲನ್ನ ಬಿಟ್ಟು ಮೇಲೆ ಎಕ್ಸ್ಟ್ರಾ ಬರೋ ಕೂದಲನ್ನ ಕಟ್ ಮಾಡ್ತಾ ಹೋಗ್ಬೇಕು. ನೋಡಿ ಈಗ ಕೆಳಗಡೆ ಕಟ್ ಮಾಡಿರೋದ್ ಬಿಟ್ಟು ಮೇಲೆ ಬಂದಿರೋ ಕೂದಲನ್ನ ಕಟ್ ಮಾಡ್ಬೇಕು. ಸೇಮ್ ಈಗ ಅದೇ ತರನೇನೆ ಈ ಕಡೆ ಕೂಡ ಕಟ್ ಮಾಡ್ಬೇಕಾಗತ್ತೆ. ಕಟ್ ಮಾಡ್ಬೇಕಾದ್ರೆ ಈಗ ನೋಡಿ ಸೆಂಟ್ರಲ್ ಮತ್ತೆ 1 ಸೆಕ್ಷನ್ ತಗೊಂಡಿದ್ದೀನಿ ನಾನು. ಸೆಂಟ್ರಲ್ ಸೆಕ್ಷನ್ ತಗೊಂಡು ಸೇಮ್ ಹಂಗೇನೆ ನೋಡಿ ಕೆಳಗಡೆ ಲೆಂತ್ ಅಷ್ಟೇ ಇರುತ್ತೆ, ಮೇಲೆ ಬಂದಿರ್ತಕ್ಕಂಥ ಎಕ್ಸ್ಟ್ರಾ ಕೂದಲನ್ನ ಮಾತ್ರ ಕಟ್ ಮಾಡಬೇಕು. ನೋಡಿ ಈಗ ನೆಕ್ಸ್ಟ್ ಸ್ವಲ್ಪ ಮೇಲೆ ತಗೊಂಡು ಮತ್ತೆ ಮೇಲೆ ಕಟಿಂಗ್ ಸೇಮ್ ಅದೇ ರೀತಿ ಕೆಳಗಡೆ ಇರ್ತಕ್ಕಂಥ ಕೂದಲನ್ನ ಬಿಟ್ಟು ಮೇಲೆ ಎಕ್ಸ್ಟ್ರಾ ಬಂದಿರೋ ಕೂದಲನ್ನ ಕಟ್ ಮಾಡ್ತಾ ಇದ್ದೀನಿ. ಇನ್ನೊಂಚೂರು ಮೇಲೆ ತಗೊಂಡು ಸೇಮ್ ಅದೇ ರೀತಿ ಕಟ್ ಮಾಡಬೇಕು. ನೋಡಿ ಈಗ ಮೇಲೆ ಎಕ್ಸ್ಟ್ರಾ ಬಂದಿರೋ ಕೂದಲು ಕಟ್ ಮಾಡಿದೆ. ಈಗ ಅದು 2 ಸೆಕ್ಷನ್ ಮುಗೀತು. ಈಗ ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥ ಕೂದಲನ್ನು ಕೂಡ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಬೇಕು. ನೋಡಿ ಕೆಳಗಡೆ ಇರೋ ಕೂದಲು ಬಿಟ್ಟು ಮೇಲೆ ಇರೋ ಕೂದಲನ್ನ ಕಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ 3 ಸಲ ತಗೊಂಡು ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕೆಳಗಡೆ 1 ಸಲ ಕಟ್ ಮಾಡಬೇಕು, ಮತ್ತೆ ಸೆಂಟ್ರಲ್ 1 ಸಲ ಕಟ್ ಮಾಡಬೇಕು. ಅದಾದ್ಮೇಲೆ ಇನ್ನೊಂಚೂರು ಮೇಲೆ ತಗೊಂಡು 1 ಸಲ ಕಟ್ ಮಾಡಬೇಕು. ನೋಡಿ ಈಗ ಕಟ್ ಮಾಡ್ತೀನಿ ತಗೊಂಡು ಇನ್ನೊಂಚೂರು ಮೇಲೆ ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಹೀಗೆ 3 ಸಲ ಕಟ್ ಮಾಡಿದ್ದಾದ್ಮೇಲೆ ಇನ್ನೊಂಚೂರು ಎಕ್ಸ್ಟ್ರಾ ಇದೆಯಾ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಕಟ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಸ್ವಲ್ಪ ಇತ್ತು, ಅದನ್ನು ಕೂಡ ಕಟ್ ಮಾಡಿದ್ದೀನಿ. ಈಗ ನೋಡಿ ಕೆಳಗಡೆ ಒಂದು 3 ಲೇಯರ್ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. 3 ಲೇಯರ್ ಸ್ಟೆಪ್ ವಿತ್ ಲೇಯರ್ ಕ್ರಿಯೇಟ್ ಆಗಿದೆ. ಈಗ ಮತ್ತೆ ಸೇಮ್ ಅದೇ ರೀತಿ ಮೇಲೆ ಕಟ್ಟಿರ್ತಕ್ಕಂಥ ಕೂದಲನ್ನ ತಗೊಂಡು ಅದನ್ನು ಕೂಡ ಸೆಂಟ್ರಿಗೆ ಪಾರ್ಟಿಷನ್ ಮಾಡಿಕೊಂಡು ಮತ್ತೆ ನಮಗೆ ಕೂದಲು ಎಷ್ಟು ಬೇಕು ಅಂತ ತಗೊಬೇಕು. ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಕೂದಲನ್ನ ಒಟ್ಟು 4 ರಿಂದ 5 ಸೆಕ್ಷನ್ ಅಲ್ಲಿ ತಗೊಂಡು ಕಟ್ ಮಾಡ್ತೀನಿ ನಾನು. ನೋಡಿ ಈಗ ಮತ್ತೆ ಕೆಳಗಡೆ ಯಾವ ರೀತಿ ತಗೊಂಡಿದ್ದೆ ಅಲ್ವಾ ಸೇಮ್ ಅದೇ ರೀತಿ ಮೇಲ್ಗಡೆ ಆ ಕಡೆ ಈ ಕಡೆ 2 ಕಡೆ ಕೂಡ ತಗೊಂಡು ಕಟ್ ಮಾಡಬೇಕು. ಈಗ ಸೇಮ್ ಕೆಳಗಡೆ ನಾವು ಯಾವ ತರ 3 ಸೆಕ್ಷನ್ ತಗೊಂಡು ಕಟ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿನೇನೆ, ಆದ್ರೆ ಕೆಳಗಡೆ ಈ ಕಟ್ ಮಾಡಿರ್ತಕ್ಕಂಥ ಕೂದಲು ನಮ್ಗೆ ಗೈಡ್ ಲೈನ್ ಆಗಿ ನೋಡ್ಕೊಬೇಕು. ಕೆಳಗಡೆ ಇರೋ ಕೂದಲನ್ನ ಮತ್ತೆ ಕಟ್ ಮಾಡಬಾರ್ದು. ಏನ್ ಮೇಲೆ ಬಂದಿರುತ್ತೆ ಅಲ್ವಾ ಆ ಕೂದಲನ್ನ ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ತಾ ಹೋಗ್ಬೇಕು. ನೋಡಿ ಈ ರೀತಿ ಒಂದ್ ಕಡೆದಾಯ್ತು. ಮತ್ತೆ ನೆಕ್ಸ್ಟ್ ಈ ಕಡೆ ಅದು 1 ಸೆಕ್ಷನ್ ಆಯ್ತು, ಮತ್ತೆ 2ನೇದು, ಮತ್ತೆ ಈ ಕಡೆ 3ನೇದು ಸೇಮ್ ಅದೇ ರೀತಿ. ನೋಡಿ ಈ ರೀತಿ ತಗೊಂಡು ಕೆಳಗಡೆ ಇರೋ ಕಟ್ ಮಾಡಿರ್ತಕ್ಕಂಥ ಕೂದಲು ಜಸ್ಟ್ ನಮಗೆ ಗೈಡ್ ಲೈನ್ ಅಷ್ಟೇನೆ, ಅದನ್ನ ಬಿಟ್ಬಿಟ್ಟು ಮೇಲೆ ಎಕ್ಸ್ಟ್ರಾ ಬಂದಿರೋ ಕೂದಲನ್ನ ಕಟ್ ಮಾಡ್ತಾ ಇದ್ದೀನಿ.
ಅದನ್ನು ಕೂಡ ಅಷ್ಟೇನೆ ಎಕ್ಸ್ಟ್ರಾ ಒಂದ್ಸಲ ನೋಡಿಕೊಂಡು ಎಕ್ಸ್ಟ್ರಾ ಬಂದಿರೋ ಕೂದಲನ್ನ ಮತ್ತೆ ಸ್ಟೆಪ್ ಬರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ. ಇದು ಕೂಡ ಈಗ ಎರಡನೇ ಸೆಕ್ಷನ್ ಕೂಡ ಸೇಮ್ ಇದೇ ರೀತಿ ಎಲ್ಲ ಮೇಲೆ ಇರ್ತಕ್ಕಂಥ ಎಲ್ಲ ಸೆಕ್ಷನ್ ಅನ್ನು ಕೂಡ ಇದೇ ರೀತಿ ತಗೊಂಡು ಕಟ್ ಮಾಡ್ಕೊಬೇಕು. ನಮ್ಮ ಕ್ಲೈಂಟು ಕೇಳ್ತಾ ಇದ್ದಾರೆ ತುಂಬಾ ಶಾರ್ಟ್ ಆಗೋಯ್ತಾ ಅಕ್ಕ ಅಂತ ಹೇಳಿ. ಇಲ್ಲ ಮೇಡಮ್, ಅದೇ ಲೆಂತಲ್ಲೇ ಕಟ್ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಶಾರ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅವ್ರಿಗೆ. ನೋಡಿ ತೋರಿಸ್ತಾ ಇದ್ದೀನಿ ಅದೇ ತರ. ನೋಡಿ ಕೆಳಗಡೆ ಏನ್ ಲೆಂತ್ ಇದೆಯೋ ಮೇಲೆ ಕೂಡ ಅದೇ ಲೆಂತ್ ಇದೆ. ಆದ್ರೆ ಮೇಲೆ ಕಟ್ ಮಾಡ್ತಾ ಸ್ವಲ್ಪ ಕೂದಲು ಜಾಸ್ತಿ ಹೋಗುತ್ತೆ ಫ್ರೆಂಡ್ಸ್. ಅದು ಹೋಗ್ಲಿಲ್ಲ ಅಂತಂದ್ರೆ ಸ್ಟೆಪ್ ಕೂಡ ಕ್ರಿಯೇಟ್ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಮೇಲೆ ಕಟ್ ಮಾಡ್ತಾ ಸ್ವಲ್ಪ ಶಾರ್ಟ್ ಆಗೇ ಆಗುತ್ತೆ. ಮೇಲೆ ಕೂದಲು ಶಾರ್ಟ್ ಆಗುತ್ತೆ, ಕೆಳಗಡೆ ಕೂದಲು ಏನ್ ಲೆಂತ್ ಇದೆಯೋ ಅದೇ ಲೆಂತ್ ಅಲ್ಲೇನೆ ಇರುತ್ತೆ. ಅದಕ್ಕೆ ನಾವು ಕೆಳಗಡೆ ಸೆಕ್ಷನ್ ತಗೊಳ್ಳೋವಾಗ ಸ್ವಲ್ಪ ದಪ್ಪ ಸೆಕ್ಷನ್ ತಗೊಂಡು ಕಟ್ ಮಾಡಬೇಕು. ಆವಾಗ ಕೆಳಗಡೆ ತುಂಬಾ ತಿನ್ ಅನ್ಸಲ್ಲ, ಸ್ವಲ್ಪ ದಪ್ಪ ಇರುತ್ತೆ ಹೇರ್ ಆ ತರ. ನೋಡಿ ಈಗ ನಾನು ಕೆಳಗಡೆ 2 ಸೆಕ್ಷನ್ ಮಾಡಿದೆ ಅಲ್ವಾ, ಸೇಮ್ ಅದೇ ರೀತಿ ಮೇಲೆ ಕೂಡ ತಗೊಂಡಿದ್ದೀನಿ. ಈಗ ಅದನ್ನು ಕೂಡ ಸೇಮ್ ಕೆಳಗಡೆ ನಾವು ಕಟ್ ಮಾಡಿರೋ ಕೂದಲು ಜೊತೆಲಿ ಮರ್ಜ್ ಮಾಡ್ತಾ ಕಟ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈಗ ಸೇಮ್ ಮೇಲೆ ಕೆಳಗಡೆ ಯಾವ ರೀತಿ ತಗೊಂಡಿದ್ವಿ ಅಲ್ವಾ ನಾವು 3 ಸೆಕ್ಷನ್, ಅದೇ ರೀತಿ ಮೇಲೆವರೆಗೂ ಅದೇ 3 ಸೆಕ್ಷನ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಈ ತರ ಮಾಡೋದ್ರಿಂದ ಸ್ಟೆಪ್ಸ್ ನೀಟಾಗಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂತೀನಿ ನಾನು. ಸ್ಟೆಪ್ ವಿತ್ ಲೇಯರ್ ಮಾಡ್ಬೇಕಂದ್ರೆ ಇದೇ ರೀತಿ ಮಾಡಿದ್ರೆ ಹೇರ್ ಕಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ತರನೇ ಮಾಡ್ಕೊಂತೀನಿ. ನೋಡಿ ಈಗ ಆ ಕಡೆದು 2 ಸೆಕ್ಷನ್ ಆಯ್ತು, ಈ ಕಡೆದು 3 ಸೆಕ್ಷನ್. ಕೆಳಗಡೆ ಏನ್ ಗೈಡ್ ಲೈನ್ ಇದೆ ಅದೇ ಗೈಡ್ ಲೈನ್, ಅದನ್ನ ಬಿಟ್ಬಿಟ್ಟು ಮೇಲೆ ಎಕ್ಸ್ಟ್ರಾ ಬಂದಿರೋ ಕೂದಲನ್ನ ಕಟ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಫಾಸ್ಟ್ ವರ್ಷನ್ ಅಲ್ಲಿ ಇಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದ್ರೆ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ನೋಡಿ ಈ ರೀತಿ. ಈಗ ಫ್ರಂಟ್ ಲೇಯರ್ ಕೂಡ ಸೇಮ್ ಅದೇ ರೀತಿ ತಗೊಂಡು ಮೇಲೆ ಇರೋ ಕೂದಲನ್ನೆಲ್ಲ ಕೆಳಗಡೆವರೆಗೂ ಬಾಚಿ ನೆಕ್ಸ್ಟ್ ನಮ್ ಗೈಡ್ ಲೈನ್ ಏನ್ ಬಂದಿರುತ್ತೆ ಅಲ್ವಾ, ನಾವು ಕಟ್ ಮಾಡಿರೋ ಗೈಡ್ ಲೈನ್ ಏನ್ ಬಂದಿರುತ್ತೆ ಅದೇ ಗೈಡ್ ಲೈನ್ ಇಂದ ಮೇಲೆ ಎಕ್ಸ್ಟ್ರಾ ಬಂದಿರೋ ಕೂದಲನ್ನ ಕಟ್ ಮಾಡ್ಕೊಂತ ಹೋಗ್ಬೇಕು. ನೋಡಿ ಈ ರೀತಿ ಮೇಲೆ ಎಕ್ಸ್ಟ್ರಾ ಬಂದಿರೋ ಕೂದಲನ್ನ ಕಟ್ ಮಾಡ್ಕೊಂತ ಹೋಗ್ಬೇಕು. ನೋಡಿ ಮೇಲೆ ಹೋಗ್ತಾ ಸ್ವಲ್ಪ ಶಾರ್ಟ್ ಆಗುತ್ತೆ ಹೇರು. ಮೇಲೆ ಹೇರ್ಸ್ ಎಲ್ಲ ಫುಲ್ ಶಾರ್ಟ್ ಆಗುತ್ತೆ, ಕೆಳಗಡೆ ಲೆಂತ್ ಏನಿದೆ ಅಲ್ವಾ ಲೆಂತ್ ಹಾಗೆ ಇರುತ್ತೆ ಆ ತರ. ನೋಡಿ 3 ಸೆಕ್ಷನ್ ತಗೊಂಡೆ, ಮತ್ತೆ ಆ ಕಡೆಗೆ ಒಂದು ಸೆಕ್ಷನ್ ಆಯ್ತು, ಇದು ಸೆಂಟರ್ ಸೆಕ್ಷನ್, ಮತ್ತೆ ಈ ಕಡೆ ಇನ್ನೊಂದು ಸೆಕ್ಷನ್ ಇದೆ, ಅದನ್ನು ಕೂಡ ಸೇಮ್ ಇದೇ ರೀತಿ ತಗೊಂಡು ಕಟ್ ಮಾಡಬೇಕು. ನೋಡಿ ಸ್ವಲ್ಪ ಮುಂದೆ ಬರ್ತಾ ಸ್ವಲ್ಪ ಫುಲ್ ಹೈಟ್ಗೆ ತಗೊಂಡು ಕಟ್ ಮಾಡಬೇಕು ಫ್ರೆಂಡ್ಸ್ ಹೇರ್ ಕಟ್ಟಿಂಗು. ಅವ್ರು ನನಗೆ ಕೇಳ್ತಾ ಇದ್ರು ಕಸ್ಟಮರು, ನನಗೆ ಹೇರ್ ಗ್ರೋತ್ ಚೆನ್ನಾಗಿದೆ ಮೇಡಮ್, ಇದೇ ರೀತಿ ಸ್ವಲ್ಪ ಉದ್ದ ಬೆಳೆಸ್ಬಿಟ್ಟು ಹೇರ್ ಕಟ್ ಮಾಡಿಸ್ಬೋದಾ ಅಂತ ಹೇಳಿ. ಖಂಡಿತ ಮಾಡಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಶಾರ್ಟ್ ಹೇರ್ಗಿಂತ ಲೆಂತ್ ಹೇರಲ್ಲಿ ಈ ರೀತಿ ಲಾಂಗ್ ಲೇಯರ್ ಹೇರ್ ಕಟ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾಡಿಸಿ ಮೇಡಮ್ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟಲ್ಲಿ ಕಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಅದ್ರದ್ದು ಸೆಟ್ಟಿಂಗ್ ಮಾಡಿರೋ ವಿಡಿಯೋ ಅದೆಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬರೀ ಸೆಟ್ಟಿಂಗ್ದೇನೇ ಅಪ್ಲೋಡ್ ಮಾಡ್ತೀನಿ. ಇದು ಜಸ್ಟ್ ಹೇರ್ ಕಟ್ಟಿಂಗ್ ವಿಡಿಯೋ ಅಷ್ಟೇನೆ. ಹೇರ್ ಕಟ್ಟಿಂಗ್ದು ಫುಲ್ ವಿಡಿಯೋ ಹಾಕಬೇಕು ಅಂತ ಹೇಳಿ ಹೇರ್ ಕಟ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವ್ರಿಗೇನೇ ಹೇರ್ದು ಸೆಟ್ಟಿಂಗ್ ಮಾಡಿರೋದನ್ನ ನಾನು ನಿಮಗೆ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಅದು ಕೂಡ 10 ಮಿನಿಟ್ಸ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಅದನ್ನ ಅಪ್ಲೋಡ್ ಮಾಡಿಲ್ಲ. ಇದರಲ್ಲಿ ನೋಡಿ ಹೇರ್ ಕಟ್ಟಿಂಗ್ ಆಯಿತು ಇವ್ರಿಗೆ.
ಇದರಲ್ಲಿ ನಿಮಗೆ ಸ್ಟೆಪ್ಸ್ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಬಟ್ ಕಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಇದರ ಲಾಸ್ಟಲ್ಲಿ ನಾನು ಅವ್ರದ್ದು ಸೆಟ್ಟಿಂಗ್ ಆದಮೇಲೆ ಯಾವ ರೀತಿ ಇದೆ ಅಂತ ಹೇಳಿ ಸ್ವಲ್ಪ ವಿಡಿಯೋನ ಆ್ಯಡ್ ಮಾಡಿರ್ತೀನಿ. ಮತ್ತು ಇದ್ರದ್ದು ಸೆಟ್ಟಿಂಗ್ ವಿಡಿಯೋ ಕೂಡ ನಾನು ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಮ್ಮ ಚಾನಲ್ನಲ್ಲಿ. ಬಟ್ ಲಾಸ್ಟಲ್ಲಿ ಸೆಟ್ಟಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಈ ಹೇರ್ ಕಟ್ ಅಂತ ಹೇಳಿ ಒಂದು ಕ್ಲಿಪ್ ಕೂಡ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್. ಇದು ನಮ್ಮ ಲಾಸ್ಟ್ ಲುಕ್ಕು, ಸ್ಟೆಪ್ ವಿತ್ ಲೇಯರ್ ಹೇರ್ ಕಟ್ನ ಲಾಸ್ಟ್ ಲುಕ್. ಇದು ಸೆಟ್ಟಿಂಗ್ ಎಲ್ಲ ಆದಮೇಲೆ ಈ ರೀತಿ ಕಾಣ್ತಾ ಇತ್ತು ಹೇರ್ ಕಟ್ಟು. ಈ ಹೇರ್ ಕಟ್ಟಿಂಗ್ನ ಸೆಟ್ಟಿಂಗ್ ವಿಡಿಯೋ ಕೂಡ ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡೋಕ್ಕೆ ಇಂಟ್ರೆಸ್ಟ್ ಇರೋರು ನೋಡಬಹುದು. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಬರ್ತಾ ಇರ್ತಕ್ಕಂಥ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು.